ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಶಮಗ್ನಿರಗ್ನಿಭಿಕ್ಕರಶ್ಚನ್ನಸ್ಪದಸೂರಯಃ ಶಂಭಾವಾತ್ಪರೋ ಅಭಾಷಿತಾಃ ಹರಿ ಓಂ 2024 ಇಸ್ವಿ ಡಿಸೆಂಬರ್ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ರಿಗೂ ಶೇರ್ ಮಾಡಿ. ಕಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಸುಖ ಪ್ರಾಪ್ತಿ, ಸ್ಥಾನಲಾಭಗಳು, ದ್ರವ್ಯ ಪ್ರಾಪ್ತಿ, ಕೀರ್ತಿ, ವೈಭವ ಜೀವನವನ್ನು ಮಾಡುವಂಥ ಉತ್ತಮವಾದ ಯೋಗ ಮತ್ತು ಪ್ರಾಪ್ತಿಯಾಗ್ತದೆ. ಸೊ ಈ ಕಟಕ ರಾಶಿಯವರಿಗೆ ಫಲ 11ನೇ ಮನೆ ಗುರುವಿನ ವಿಶಿಷ್ಟವಾದ ಫಲವನ್ನು ಹೇಳ್ತಾರೆ ಈ ತಿಂಗಳಲ್ಲಿ. ಸ್ಥಾನಮಾನಗಳಲ್ಲಿ ಲಾಭ, ನೀವೆಲ್ಲಿ ಹೇಗಿರ್ತೀರೋ ಅಲ್ಲೆಲ್ಲ ಲಾಭಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ. ಮತ್ತು ದ್ರವ್ಯ ಪ್ರಾಪ್ತಿ, ನೀವು ಅಂದ್ಕೊಂಡಿರಲ್ಲ ಕೆಲವೆಲ್ಲ ದುಡ್ಡು ಕಾಸು ಆಟೋಮೆಟಿಕ್ಲಿ ಬರ್ತವೆ. ಮತ್ತು ಹಣವನ್ನು ಬರ್ತದೆ, ಕೀರ್ತಿನೂ ಬರ್ತದೆ. ಹಣ ಬಂದರೆ ಕೀರ್ತಿ ಬರಲ್ಲ ಕೆಲವು ಸಲ, ಬಟ್ ಕೀರ್ತಿಯೂ ಬರ್ತದೆ. ಮತ್ತು ಜೀವನವನ್ನು ಒಂದು ಉತ್ತಮ ರೀತಿಯಲ್ಲಿ ವೈಭೋಗ ರೀತಿಯಲ್ಲಿ ಮಾಡಿಸ್ಕೋಬೋದು. ಆದರೆ ಏನು ಮಾಡ್ತಾರೆ, ನೀವೆಲ್ಲ ದೇವರು ಕೊಟ್ಟಿದ್ದಾನೆ ಅಂಥೇಳಿ ಸ್ವಜನರನ್ನು, ನಿಮ್ಮ ಬಂಧು ಬಳಗದವರನ್ನೇ ವಿರೋಧ ಮಾಡ್ಕೊಂಬಿಡ್ತೀರ, ಶತ್ರು ಮಾಡ್ಕೊಂಬಿಡ್ತೀರ. ದಯವಿಟ್ಟು ಆ ಕೆಲಸವನ್ನು ಮಾಡ್ಕೋಬೇಡಿ. ದೇವರು ಕೊಟ್ಟಾಗ ತಗ್ಗಿ ಬಗ್ಗೆ ನಡಿಬೇಕು. ಬಂದವರಿಗೆ ಎಷ್ಟಾದ ಸಣ್ಣ ಪುಟ್ಟ ಸಹಾಯ ಮಾಡುವಂತಹದ್ದು ಮಾಡಬೇಕಾಗ್ತದೆ. ಯಾವುದೇ ಬಂಧುಗಳನ್ನು ವಿರೋಧವನ್ನು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಮತ್ತು ಹಿರಿಯರ ಬಗ್ಗೆ ಹಾಗೂ ಅಧಿಕಾರಿಗಳನ್ನು ಗೌರವದ ನೋಡ್ಕೋಬೇಕು. ನೀವು ದೇವರು ಕೊಟ್ಟಿದ್ದಾನೆ ಹೇಳಿ ಒಳ್ಳೆ ಉದ್ಯೋಗ ಮಾಡ್ತಾ ಇರ್ತೀರ, ಅಧಿಕಾರಿ ಬಗ್ಗೆ ಕೇರ್ಲೆಸ್ ಮಾತಾಡಬಾರ್ದು. ಹಿರಿಯರ ಬಗ್ಗೆ ನೀವು ಕೇರ್ಲೆಸ್ ಮಾತಾಡಬಾರ್ದು, ಅಸಭ್ಯವಾಗಿ ಮಾತಾಡೋಕ್ಕೆ ಹೋಗಬಾರ್ದು. ಅವ್ರು ಹೇಗಾನೇಲಿ ಏನಾರು ಮಾಡ್ಕೊಳ್ಳಿ, ನಿಮಗೆ ಸಂಬಂಧವಿಲ್ಲ. ಆದರೆ ನೀವು ಮಾತಾಡಿಕೊಳ್ಳುವಂಥ ಚಾನ್ಸಸ್ ಜಾಸ್ತಿ. ಗೌರವದ ನೋಡ್ಕೋಬೇಕು ಅವ್ರ ಬಗ್ಗೆ. ಯಾವುದೇ ಕಾರಣಕ್ಕೂ ಅವ್ರ ಬಗ್ಗೆ ಬ್ಯಾಡ್ ಅಭಿಪ್ರಾಯ ಹೇಳಕ್ಕೆ ಹೋಗಬಾರ್ದು. ಮತ್ತು ಅವರನ್ನು ವಿರೋಧ ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಈ ಟೈಮಲ್ಲಿ, ಈ ಡಿಸೆಂಬರ್ ತಿಂಗಳಲ್ಲಿ ವಿಶೇಷವಾಗಿ. ಮತ್ತು ಯಾವುದೇ ಕಾರ್ಯವನ್ನು ಮಾಡೋಕ್ಕೆ ಹೋದರೂ ಸ್ವಲ್ಪ ಕೂಲಂಕುಷವಾಗಿ ವಿಚಾರ ಮಾಡಿ ಆ ಕೆಲಸವನ್ನು ಮಾಡಿ. ಆತ್ರವಿದ್ದು ಮಾಡೋಕ್ಕೆ ಹೋಗಬೇಡಿ. ಸೊ ನಿಧಾನವಾಗಿ ಪ್ರಧಾನವಾಗಿ ಮಾಡೋದು ಬಹಳ ಒಳ್ಳೆಯ ಕೆಲಸವಾಗ್ತದೆ. ಯಾಕೆಂದರೆ ಸ್ವಲ್ಪ ವಿಚಾರದಲ್ಲಿ ಆತುರವನ್ನು ಮಾಡುವಂಥ ಚಾನ್ಸಸ್ ಜಾಸ್ತಿ. ನೀವೆಲ್ಲ ಆತರ ಬಿದ್ದು ತೊಂದರೆ ಮಾಡ್ಕೊಂಡ್ಬಿಡ್ತೀರಿ. ಇದೆಲ್ಲ ಮಾಡಿಕೊಂಡು ಏನಾಗುತ್ತೆ ನಿಮಗೆ ಅಂದರೆ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ನೋಡಿ, ಅಧಿಕಾರಿಗಳನ್ನು ಏನೋ ನೀವು ವಿರೋಧ ಮಾಡ್ಕೊಳ್ಳಿಲ್ಲ ಅಂದರೆ ಉದ್ಯೋಗದಲ್ಲಿ ಆಟೋಮೆಟಿಕ್ಲಿ ಪ್ರಗತಿ ಇರ್ತದೆ. ನಿಮ್ಮ ಕೆಲಸ ಎಷ್ಟೋ, ನಿಮ್ಮ ವ್ಯವಹಾರ ಅಷ್ಟು ಅಷ್ಟೇ ಮಾಡಬೇಕು. ಅಧಿಕಾರಿಗಳ ಬಗ್ಗೆ ಯಾವುದೇ ರೀತಿಯಲ್ಲಿ ಮಾತಾಡೋಕ್ಕೆ ಹೋಗಬಾರ್ದು. ಆವಾಗ ನಿಮಗೆ ಉದ್ಯೋಗ ಇಂಪ್ರೂವ್ಮೆಂಟ್ ಚೆನ್ನಾಗಾಗ್ತದೆ. ಮತ್ತು ಶರೀರದಲ್ಲಿ ಸ್ವಲ್ಪ ಈ ಉಷ್ಣಾಂಶ ಜಾಸ್ತಿ ಆಗುವಂಥದ್ದು, ಹೀಟ್ ಆಗುವಂಥ ಜಾಸ್ತಿ ಇರ್ತದೆ. ಸ್ವಲ್ಪ ಅದರ ಬಗ್ಗೆ ಗಮನವನ್ನು ಕೊಡಬೇಕು. ಮತ್ತು ಕೋಪತಾಪಗಳನ್ನು ಮಾಡ್ಕೊಂಡ್ಬಿಡ್ತೀರಿ, ಹಿಂದೆ ಮುಂದೆ ನೋಡೋದಿಲ್ಲ, ಸ್ಟ್ರೈಟ್ ಮಾತಾಡ್ಬಿಡ್ತೀರಿ. ಹಿಂದೆನೇ ಯಾಕೆಂದರೆ ಅಶಾಂತಿ ಮಾಡ್ಕೊತೀರಿ. ನೀವು ಅಶಾಂತಿ ಮಾಡ್ಕೊಂಡು ಇರೋರಿಗೂ ಅಶಾಂತಿ ಮಾಡ್ತೀರಿ. ಆ ಕೋಪತಾಪಗಳನ್ನು ಹೆಚ್ಚು ಕಡಿಮೆ ಮಾಡ್ಕೋಬೇಕು ನೀವು. ಅದು ಬಹಳ ಎಫೆಕ್ಟ್ ನಿಮ್ಮ ಜೀವನದಲ್ಲಿ. ಮಾತಾಡಬೇಕಾದ್ರೆ ನೋಡಿ ಮಾತಾಡೋಕ್ಕೆ ಹೋಗ್ಬೇಕು ನೀವು. ಕೋಪತಾಪವನ್ನು ಕಡಿಮೆ ಮಾಡ್ಕೋಬೇಕು ಈ ತಿಂಗಳಲ್ಲಿ. ಮತ್ತು ಸ್ತ್ರೀಯರಿಂದ ಹೆಚ್ಚು ಕಲಹಗಳಾಗುವಂಥ ಚಾನ್ಸಸ್ ಜಾಸ್ತಿ. ಸ್ತ್ರೀಯರ ವಿಚಾರದಲ್ಲಿ ಹೋದಾಗ ನಿಮಗೆ ಬಹಳವಾದ ಕಿರಿಕೆಗಳಾಗ್ತದೆ, ಅವಮಾನಗಳಾಗ್ತದೆ. ಮತ್ತು ಏಳಕಾಲ ಕೆಲವು ವಿಚಾರಗಳು ಅಷ್ಟು ವಿಚಾರ ತೊಂದರೆಗಳಾಗ್ತದೆ. ಹಾಗೆ ಸ್ತ್ರೀಯರ ವಿಚಾರದಲ್ಲಿ ಹೋಗಬೇಕಾದ್ರೆ 10 ಸಲ ಯೋಚನೆ ಮಾಡಿ ಮಾತಾಡಬೇಕಾಗ್ತದೆ. ಹೇಗದನಾಗೆ ಮಾತಾಡೋಕ್ಕೆ ಹೋಗಬಾರ್ದು. ಮತ್ತು ಗ್ಯಾಸ್ಟ್ರಿಕ್ ಆಗುವ ಚಾನ್ಸ್ ಜಾಸ್ತಿ, ಹೊಟ್ಟೆಗೆ ಉದರ ಬೇನೆಗಳು ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಗಮನವನ್ನು ಕೊಡ್ಕೊಳ್ಳಿ. ಮತ್ತು ಸತಿಪತಿಗಳಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಹೆಚ್ಚು ಕಡಿಮೆ ಆಗ್ತದೆ, ಅದು ವಾಸಿ ಆಗ್ತದೆ. ಏನು ದೊಡ್ಡದಾಗಿ ಆಗೋ ಚಾನ್ಸಸ್ ಯಾವುದೂ ಇಲ್ಲ ಅಲ್ಲಿ. ವ್ಯಾಪಾರಿಗಳಿಗೆ ಸಂಪಾದನೆ ಭಾಳ ಚೆನ್ನಾಗಿರ್ತದೆ. ಹಣಕಾಸು ಭಾಳ ಅನುಕೂಲ ಆಗ್ತದೆ. ವ್ಯವಹಾರ ಮಾಡುವಂಥವ್ರಿಗೆ ಒಳ್ಳೆಯ ಅನುಕೂಲ ಚೆನ್ನಾಗಿದೆ. ವಿಶೇಷವಾಗಿ ಏನು ಮಾಡ್ತೀರಿ ಅಂದರೆ, ಮನೆಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಆಸ್ತಿನ ಸಂಪಾದನೆ ಮಾಡ್ಕೋಬೋದು. ನಿಮಗೆ ತಕ್ಕಷ್ಟು, ನಿಮಗೆಷ್ಟು ಆದಾಯ ಇರ್ತದೆ ಅಷ್ಟು ತಕ್ಕಷ್ಟು ಒಂದು ಮನೆ ಆಸ್ತಿಯನ್ನು ಮಾಡುವಂಥ ಯೋಗ ಚೆನ್ನಾಗಿದೆ. ಇದು ಬಿಡಬಾರ್ದು. ಇದು ಯಾಕೆ ನೀವು ಮಾಡಲೇಬೇಕಾದ ವಿಚಾರ. ಸೊ ಅಡ್ವಾನ್ಸ್ ಕೊಡಬೇಕು. ನೀವು ಮನೆ ಆಸ್ತಿ ಮಾಡ್ಕೋಬೇಕು. ಮಾಡಿಕೊಂಡ್ರೆ ಮಾತ್ರನೇ ಈಗ ಅನುಕೂಲವಾಗ್ತದೆ. ಯಾರು ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದ್ದೀರ ಅಂಥವ್ರು ಒಳ್ಳೆ ಉತ್ತಮ ಅವಕಾಶಗಳು ಬರುವಂಥ ಚಾನ್ಸಸ್ ಚೆನ್ನಾಗಿದೆ. ಸೊ ವಿವಾಹಕ್ಕೆ ಪ್ರಯತ್ನವನ್ನು ಮಾಡ್ಬೋದು. ಮತ್ತು ಎಲ್ಲಿ ವ್ಯವಹಾರ ಮಾಡ್ತೀರಿ ಆ ಜಾಗದಲ್ಲಿ ಭಾಳ ಗೌರವ ಇದೆ ನಿಮಗೆ. ವ್ಯವಹಾರ, ಉದ್ಯೋಗ, ಕೆಲಸ ಕಾರ್ಯ ಎಲ್ಲ ಮಾಡ್ತಿದ್ದೀರಿ, ಬಹಳ ಗೌರವವಿದೆ. ಆದರೆ ನಿಮ್ಮ ಮಾತಿನಿಂದ ಕೆಲವು ಸಲ ಅವಮಾನ ಪ್ರಸಂಗಗಳನ್ನು ನೀವು ಅನುಭವಿಸ್ತೀರ. ಅದಕ್ಕೆ ಹೇಳೋದು, ಮಾತು ಮನೆ ಕೆಡಿಸ್ತಂತ. ಆದಷ್ಟು ನೋಡಿಕೊಂಡು ಮಾತಾಡಬೇಕಾಗ್ತದೆ.
ಯಾಕೆಂದ್ರೆ ನಿಮ್ಮ ವ್ಯವಹಾರದಲ್ಲಿ ಭಾಳ ಗೌರವ ಕೊಟ್ಟಿದ್ದಾರೆ, ನಿಮಗೆ ಭಾಳ ವಿಶೇಷ ಗೌರವ ಕೊಟ್ಟಿರ್ತಾರೆ. ನಿಮ್ಮ ಮಾತಿನಿಂದ ಅವರನ್ನು ಕಳ್ಕೊತೀರ ಮತ್ತು ಅವಮಾನಗಳಾಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಸ್ವಲ್ಪ ಎಚ್ಚರವನ್ನು ವಹಿಸಿ. ಮತ್ತು ಬುಧನ ಅನುಗ್ರಹ, ವಿಶೇಷವಾಗಿ ಕಟಕ ರಾಶಿ ಮೇಲೆ ಬುಧನ ಅನುಗ್ರಹ ಚೆನ್ನಾಗಿದೆ. ನಿಮ್ಮ ಅಭಿವೃದ್ಧಿಗೆ ಏನು ಬೇಕೋ ವ್ಯವಹಾರ ಮಾಡಿ, ಮಾಡೋದ್ರಿಂದ ಅದೃಷ್ಟಗಳು ಕೈ ಹಿಡಿಯುತ್ತೆ ನಿಮಗೆ. ನಿಮ್ಮ ಅಭಿವೃದ್ಧಿಗೆ ನೀವು ಪ್ರಯತ್ನ ಪಡ್ಕೊಳ್ಳಿ. ನಿಮ್ಮ ಮನೆ ಫ್ಯಾಮಿಲಿ ಅಭಿವೃದ್ಧಿಗೆ, ಹೆಂಡತಿ ಮಕ್ಕಳು ಜೀವನ ವ್ಯವಸ್ಥೆಗೆ ಏನು ಬೇಕೋ ಪ್ರಯತ್ನ ಪಡ್ರಿ. ದೇವರು ಅನುಗ್ರಹ ಚೆನ್ನಾಗಿ ಕೊಡ್ತಾನೆ. ಬುಧ ನಿಮಗೆ ಶತ್ರು ಆಗಿದ್ದರೂ ಸಹ ಕಟಕ ರಾಶಿಯವರಿಗೆ ಶುಭ ಫಲವನ್ನು ಕೊಡುವ ಸ್ಥಾನದಲ್ಲಿ ಇದ್ದಾನೀಗ. ಆ ಶುಭ ಫಲಗಳು ಅದೃಷ್ಟವನ್ನು ಕೊಡ್ತದೆ ನಿಮಗೆ. ಆ ಅದೃಷ್ಟ ಯಾವಾಗ ಸಿಗೋದಿಲ್ಲ ನಿಮಗೆ. ಈ ತಿಂಗಳಲ್ಲಿ ಯೋಗ ಚೆನ್ನಾಗಿದೆ. ಬೇರೆಯವರ ವ್ಯಾಪಾರವನ್ನು ಕಲ್ತ್ಕೊತೀರ ಚೆನ್ನಾಗಿ. ಹೊಸ ವ್ಯಾಪಾರ ಬೇರೆಯವರಿಂದ ಕಲ್ತ್ಕೊತೀರ ಮತ್ತು ಅದರಿಂದ ಅಧಿಕವಾದ ಲಾಭಗಳನ್ನು ಸಂಪಾದನೆ ಮಾಡ್ತೀರ. ನೀವು ಸ್ವಂತನೇ ಮಾಡಿಬಿಡ್ತೀರ. ಆಮೇಲೆ ವ್ಯಾಪಾರಗಳು ಬೇರೆಯವರ ವ್ಯವಹಾರವನ್ನು ಚೆನ್ನಾಗಿ ಕಲ್ತ್ಕೊತೀರ. ಅದರಿಂದ ನೀವು ಹಣವನ್ನು ಸಹ ಧನವನ್ನು ಸಹ ಸಂಪಾದನೆ ಮಾಡ್ತೀರಾ. ಆದರೆ ಬರುವಂತಹ ಲಾಭವನ್ನು ನೀವು ಯಾರೂ ಕೊಡೋದಿಲ್ಲ. ಯಾರು ವ್ಯವಹಾರ ಹೇಳ್ಕೊಟ್ರಲ್ಲ ಅವರೇನೋ ಕಷ್ಟದಲ್ಲಿದೆ ಅಂದರೆ ₹1 ಕೊಡೋದಿಲ್ಲ ನೀವೆಲ್ಲ. ಯಾವುದು ಸಹಾಯ ಮಾಡೋಕ್ಕೂ ಹೋಗೋದಿಲ್ಲ ನೀವೆಲ್ಲ. ಸೊ ಇದರಿಂದ ಏನಾಗ್ತದೆ, ನಿಮಗೆ ನಿಮ್ಮ ಬಗ್ಗೆ ಜನಕ್ಕೆ ಒಂಥರ ಬ್ಯಾಡ್ ಇಂಪ್ರೆಷನ್ ಆಗ್ತದೆ. ನಿಮ್ಮ ಮೇಲೆ ಒಂಥರ ಬೆಲೆ ಬರಲ್ಲ, ಗೌರವ ಬರಲ್ಲ. ಹಾಗೆ ಸ್ವಲ್ಪ ಸಹಾಯವನ್ನು ಯಾಕೆಂದರೆ ಅವರ ವ್ಯವಹಾರವನ್ನು ನೀವು ಕಲ್ತಿರ್ತೀರ, ಅವರ ವ್ಯವಹಾರ ನೀವು ಮುಂದೋಗಿರ್ತೀರಿ. ಸ್ವಲ್ಪ ಸಣ್ಣ ಪುಟ್ಟ ಸಹಾಯವನ್ನು ಮಾಡಿಸ್ರಿ. ಇಲ್ಲಾಂದರೆ ಅವರಿಂದ ನಿಂದನೆಗೊಳಗಾಗ್ತೀರ, ಅವರಿಂದ ಕೋಪದೊಳಗಾಗ್ತದೆ. ಅದು ಸ್ವಲ್ಪ ನೋಡ್ಕೊಂಡು ಸಹಾಯ ಮಾಡಿ. ಯಾರಿಗೆ ಸಂತಾನ ಅಪೇಕ್ಷೆಗಳಿದ್ದಾರೋ ಅವರಿಗೆ ಶುಭ ವಾರ್ತೆಗಳು ಬರುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ. ಅದು ಅನುಕೂಲವಾಗ್ತದೆ. ಮತ್ತು ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಗಮನವನ್ನು ಕೊಡಿ. ನಿಮ್ಮ ಕೆಲಸ ಏನು, ನಿಮ್ಮ ವ್ಯವಹಾರ ಇವೇನು, ಅದರಲ್ಲಿ ಪೂರ್ಣವಾಗಿ ನೀವು ತೊಡಗಿಸ್ಕೊಳ್ಳಬೇಕು. ಅದು ಬಿಟ್ಟು ನೀವು ಆಲಸ್ಯ ಮಾಡಿದ್ರೆ ಅಲ್ಲೂ ಸಹ ಲಾಸ್ ಆಗಿಬಿಡ್ತದೆ. ನಿಮ್ಮ ಕಷ್ಟ ಸುಖಕ್ಕೆ ಅನುಕೂಲವಾಗ್ತದೆ. ಆದಷ್ಟು ಆಲಸ್ಯ ಮಾಡೋಕ್ಕೆ ಹೋಗಬಾರ್ದು. ನೀವು ಎಷ್ಟು ಕಷ್ಟ ಬೀಳ್ತೀರೋ ಅಷ್ಟು ಲಾಭಗಳು ಕಾಯ್ಕೊಂಡು ಕೂತಿದೆ ನಿಮಗೆ. ಕೆಲವು ಸಲ ನಿಮಗೆ ಉದ್ಯೋಗಗಳು ಬದಲಾವಣೆ ಆಗುವಂಥ ಬ್ರಾಂಚಸ್ ಚೇಂಜ್ ಆಗಿಬಿಡ್ತದೆ, ಅಥವಾ ಉದ್ಯೋಗಗಳು ಚೇಂಜ್ ಆಗ್ತದೆ. ಸೊ ತೊಗೊಳ್ಳಿ, ಅದರಿಂದನೂ ಒಳ್ಳೆ ಲಾಭ ಆಗ್ತದೆ, ತೊಂದರೆ ಇಲ್ಲ. ಫೈನಾನ್ಸ್ ಕಂಪನಿ ಕೆಲಸ ಮಾಡುವಂತಹವರು, ಹಣಕ್ಕೆ ಸಂಬಂಧಪಟ್ಟ ಕೆಲಸ ಮಾಡುವಂತಹ ಕಂಪನಿಯಲ್ಲಿ ಕೆಲಸ ಮಾಡುವಂಥವರು ಕಟಕ ರಾಶಿಯವರು ಬಹಳ ಎಚ್ಚರದಿಂದಿರಬೇಕು. ಹಣಕಾಸಿನಲ್ಲಿ ಮೋಸ ಮಾಡಿಬಿಡ್ತಾರೆ ನಿಮಗೆ. ಅಂದರೆ ಕಂಪ್ನಿ ಕೆಲಸ ಮಾಡ್ತಾಯಿರ್ತಾರೆ, ಏನೋ ಗೊತ್ತಿಲ್ಲದೆ ವ್ಯವಹಾರ ಕಳ್ಕೊಂಡ್ಬಿಡ್ತೀರ ನೀವು. ಹಾಗಾಗಿ ಹಣಕಾಸು ವ್ಯವಹಾರದಲ್ಲಿ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥವರು ವಿಶೇಷವಾಗಿ ಗಮನ ಕೊಡಬೇಕು. ನೀವು ಯಾರಿಗೆ ಎಷ್ಟು ಕೊಟ್ಟೆ, ಹೆಂಗೆ ಕೊಟ್ಟೆ ಕರೆಕ್ಟಾಗಿ ಬರ್ಕೋಬೇಕು. ನಾಳೆ ಬರೆಯೋಣ, ಈಗ ಬರೆಯೋಣ, ಆಗ ಬರೆಯೋಣ ಅಂದರೆ ನೀವು ಮರ್ತೋಗ್ತೀರ. ಅದರಿಂದ ತೊಂದರೆಗಳು ಅನುಭವಿಸೋಗ್ಬಿಡ್ತಾರೆ. ಹಾಗಾಗಿ ಫೈನಾನ್ಸ್ ಕೆಲಸ ಮಾಡೋಕ್ಕಂಥವ್ರು ಭಾಳ ವಿಶೇಷವಾಗಿ ಎಚ್ಚರವನ್ನು ವಹಿಸಬೇಕಾಗ್ತದೆ. ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವಾಗುವಂಥ ವಾತಾವರಣ ಚೆನ್ನಾಗಿದೆ, ತೊಂದರೆ ಇಲ್ಲ. ಸ್ತ್ರೀಯರ ಮೂಲಕ ಸ್ವಲ್ಪ ಅಪವಾದಗಳು ಬರುವಂಥ ಚಾನ್ಸಸ್ ಜಾಸ್ತಿ. ಸೊ ನೀವು ಮಾಡಿದ ಹೆಲ್ಪ್ ಅವ್ರಿಗೇನು ಗೊತ್ತಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಅಪವಾದಗಳು ಹಾಕುವಂಥ ಚಾನ್ಸಸ್ ಇರುತ್ತೆ. ನೋಡ್ಕೊಂಡು ಸಹಾಯವನ್ನು ಮಾಡಿರಿ. ವಾಹನ ವಸ್ತ್ರ ಯಥಾಶಕ್ತಿ ತೊಗೊಳ್ಳುವಂಥ ಒಂದು ಯೋಗ ಇದೆ. ಎಷ್ಟಾಗತ್ತೋ ಒಂದು ಸಣ್ಣ ಗಾಡಿ ತೊಗೋಬೋದು, ಅಥವಾ ಒಂದು ಒಳ್ಳೆ ಬಟ್ಟೆ ತೊಗೋಬೋದು, ಅಥವಾ ಒಂದು ಒಳ್ಳೆ ಗೋಲ್ಡ್ ತೊಗೋಬೋದು ಸ್ಮಾಲಾಗಿ. ಏನೋ ಒಂದು ಸಣ್ಣ ಪುಟ್ಟವನ್ನು ಗೋಲ್ಡ್ ತೊಗೊಳ್ಳೋದು ಯೋಗ ಚೆನ್ನಾಗಿದೆ. ಮತ್ತು ಬೇಡವಾದ ವ್ಯವಹಾರ ಕೈ ಹಾಕ್ತೀರ. ನೀವು ಅಂದ್ಕೊಳ್ಳೋದು ಯಾವುದೋ ಒಂದು ಬೇಡಪ್ಪ ವೇಸ್ಟ್ ಒಂದು ಆ ಕೆಲಸಕ್ಕೂ ಕೈ ಹಾಕ್ತೀರ. ಬೇಡವಾದ ವ್ಯವಹಾರಗಳಲ್ಲಿ ಕೈ ಹಾಕಿ ಕೈ ಸುಟ್ಕೊತೀರ ನೀವು. ಅದಕ್ಕೆ ಬೇಡವಾದ ವ್ಯವಹಾರ ನಿಮ್ಗೆ ಆಗತ್ತೋ ಅಲ್ಲಿ ನೋಡಿ ಕೆಲಸ ಆಗಂಗಿದ್ರೆ ಮಾಡಿ, ಇಲ್ಲ ಆಗಲ್ಲ ಅಂದರೆ ಬಿಟ್ಟುಬಿಡಿ. ಸುಮ್ಮನೆ ಹೋಗಿ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿಕೊಂಡು ಹಾಳು ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ಸಂಗೀತ ಸಾಹಿತ್ಯ ವ್ಯಾಪಾರದಲ್ಲಿ ಯಾರು ಉದ್ಯೋಗವನ್ನು ಮಾಡ್ತಾಯಿದ್ದೀರಿ, ವ್ಯಾಪಾರವನ್ನು ಮಾಡ್ತಾಯಿದ್ದೀರಿ ಅಂಥವ್ರಿಗೆ ಧನಲಾಭಗಳು ಹೆಚ್ಚಾಗುವಂಥ ಚಾನ್ಸ್ ಚೆನ್ನಾಗಿದೆ. ಅದು ಶುಕ್ರನ ಅನುಗ್ರಹ ಚೆನ್ನಾಗಿದೆ. ಮತ್ತು ಉತ್ತಮ ಅವಕಾಶಗಳು ಸಹ ಕೂಡಿ ಬರ್ತದೆ ನಿಮಗೆ. ಸಂಗೀತದಲ್ಲಿ, ನಟನೆ ಒಳಗೆ ಇದೆಲ್ಲ ಅನುಕೂಲ ಮಾಡಿಕೊಡ್ತಾನೆ ಶುಕ್ರ. ಉದ್ಯೋಗದಲ್ಲಿ ಹಾಗೂ ವ್ಯಾಪಾರದಲ್ಲಿ ನೀಚ ಜನರು ಸ್ವಲ್ಪ ಇರ್ತಾರೆ ನಿಮಗೆ. ಕೆಟ್ಟ ಜನ ಸಹವಾಸ ಮಾಡಬಾರ್ದು. ಆ ನೀಚ ಜನರಿಂದ ಸ್ವಲ್ಪ ಕಿರುಕುಳಾಗ್ತದೆ. ನೀವೇನೇ ಮಾಡಿಕೊಟ್ರು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ, ಬಿಸ್ನೆಸ್ಸಲ್ಲಾಗಲಿ ಕೆಲಸದಲ್ಲಾಗಲಿ. ಹಾಗೆ ಅವ್ರನ್ನ ಎಷ್ಟು ಬೇಕೋ ಅಷ್ಟು ಮಾತ್ರ ನೋಡ್ಕೊಂಡು, ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಮಾಡೋಕ್ಕೋಗು. ಅತಿ ಮಾಡಿಕೊಟ್ರೂ ತಪ್ಪು, ಮಾಡ್ಕೊಳ್ಳಿಲ್ಲ ಅಂತ ತಪ್ಪಾಗ್ತದೆ. ಹಾಗೆ ಕಿರುಕುಳವನ್ನು ಕೊಡ್ತಾ ಇರ್ತಾರೆ. ಅವರಿಂದ ಭಾಳ ಎಚ್ಚರವನ್ನು ವಹಿಸಬೇಕಾಗ್ತದೆ. ಮತ್ತು ದುಡ್ಡು ಕಾಸು ಬೇಕಾದಷ್ಟು ಬರ್ತದೆ, ಬಟ್ ಖರ್ಚು ಹಾಗೆ ಇರ್ತದೆ. ನೋಡ್ಕೊಂಡು ಖರ್ಚು ಮಾಡಿ. ಧರ್ಮಕ್ಕೆ ಖರ್ಚಾಗ್ತದೆ, ನೀವೆಲ್ಲ ಅನ್ಯಾಯ ಖರ್ಚಾಗೋ ಚಾನ್ಸ್ ಯಾವುದೂ ಇಲ್ಲ. ಆದಷ್ಟು ಖರ್ಚಿನ ಬಗ್ಗೆ ಹಿಡಿತವಿರಲಿ. ಮತ್ತು ಒಳ್ಳೆಯ ಅಧಿಕಾರವನ್ನು ಭಗವಂತ ಕೊಟ್ಟಿದ್ದಾನೆ. ಈ ರವಿ ಬಂದು ವಿಶೇಷ ಫಲ ಕೊಟ್ಟು ನಿಮಗೆ ಒಳ್ಳೆಯ ಅಧಿಕಾರವನ್ನು ಕೊಡ್ತಾನೆ. ಆ ಅಧಿಕಾರವನ್ನು ಸ್ವಲ್ಪ ದುರುಪಯೋಗ ಮಾಡುವಂಥ ಚಾನ್ಸಸ್ ಜಾಸ್ತಿ. ನೀವು ಆ ದುರುಪಯೋಗ ಮಾತ್ರ ಮಾಡ್ಕೊಳ್ಳೋಕೆ ಹೋಗಬೇಡಿ.
ಆ ದುರುಪಯೋಗದಿಂದ ಸ್ವಲ್ಪ ಕೆಟ್ಟ ಹೆಸರು ಬರುವಂಥ ಜಾಸ್ತಿ. ಆದ್ದರಿಂದ ದೇವರು ಕೊಟ್ಟ ಅಧಿಕಾರವನ್ನು ಒಳ್ಳೆ ರೀತಿಯ ಒಳಗೆ ಬೆಳೆಸ್ಕೊಳ್ಳಿ. ಅದರಿಂದನೂ ಸಹ ನಿಮಗೆ ಧನಲಾಭವಾಗುವಂಥ ಚಾನ್ಸಸ್ ಚೆನ್ನಾಗಿದೆ. ಈ ನಿಮ್ಮ ರಾಶಿಗೆ ಮುಖ್ಯವಾಗಿ ಶನೇಶ್ವರನ ಅನುಗ್ರಹ ಚೆನ್ನಾಗಿಲ್ಲ. ಆ ಶನೇಶ್ವರದಿಂದ ಸ್ವಲ್ಪ ದುಃಖಗಳಾಗುವ ಚಾನ್ಸಸ್ ಜಾಸ್ತಿ. ಸೊ ಯಾವ ಆರೋಗ್ಯದ ತೊಂದರೆಗಳು, ವ್ಯವಹಾರ ತೊಂದರೆಗಳು, ಸ್ವಲ್ಪ ನಂಬಿಕೆ ದ್ರೋಹಗಳಾಗೋದು, ಕೋಪ ತಾಪ ಜಾಸ್ತಿ ಆಗೋದು, ಇವೆಲ್ಲ ಶನೇಶ್ವರನಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ಎಳ್ಳೆಣ್ಣೆನ ದಾನ ಕೊಡುವಂತಹದ್ದು ಭಾಳ ಒಳ್ಳೆಯದು. ಎಳ್ಳೆಣ್ಣೆ ದಾನ ಕೊಟ್ಟು ಹನುಮಂತ ದೇವರ ಪೂಜೆ ಮಾಡುವಂಥದ್ದು, ಪ್ರತಿನಿತ್ಯ ಹನುಮಂತ ದೇವರ ಸ್ತೋತ್ರವನ್ನು ಹೇಳುವಂಥದ್ದು, ಪ್ರತಿನಿತ್ಯ ಹನುಮಂತ ದೇವರಿಗೆ ನಮಸ್ಕಾರ ಮಾಡುವಂಥದ್ದು. ಇವು ಯಾರು ಮಾಡ್ತೀರಿ ಅವರಿಗೆ ಶನಿ ಮುಟ್ಟೋದಿಲ್ಲ. ಹಾಗಾಗಿ ಪ್ರತಿನಿತ್ಯವೂ ಕಟಕ ರಾಶಿಯವರು ಡಿಸೆಂಬರ್ ತಿಂಗಳಲ್ಲಿ ಶನೇಶ್ವರನ ಶಾಂತಿಯನ್ನು ಮಾಡುವಂತಹದ್ದು ಮತ್ತು ಹನುಮಂತ ದೇವರ ದರ್ಶನ ಮಾಡುವಂಥದ್ದು ಬಹಳ ಉತ್ತಮವಾದ ಅವಕಾಶಗಳು, ಯೋಗಗಳು ಕೂಡಿ ಬರ್ತದೆ ಮತ್ತು ಎಲ್ಲ ಕೆಟ್ಟ ಕೆಲಸಗಳು ಪರಿಹಾರವಾಗ್ತದೆ. ನಮಸ್ಕಾರಗಳು.